ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಮನೆಗೆ ಬರ್ತಿರ್ಬೇಕಿದ್ರೆ ಹರಿ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಹರಿ ಹೋಗಿದ ಯಾರಿಗೂ ಗೊತ್ತಾರೆ, ಇಲ್ಲಿ ಯಾರ ತಪ್ಪು ಅಂತ ಗೊತ್ತಿಲ್ಲ. ಇಲ್ಲಿ ಹರಿ ಜೋರು ಮಾಡಿದ್ದಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟೇ ಬಿಡ್ತಾರೆ. ಈ ಕಡೆ ಪೊಲೀಸ್ ಸ್ಟೇಷನ್ ತನಕ ಹೋಗುತ್ತೆ ಈ ಒಂದು ಕೇಸ್. ಇದೇ ಒಂದು ವಿಷಯ ಮುತ್ತಣ್ಣ ಹಾಗೆ ಚಂದನ ಎಲ್ರಿಗೂ ಕೂಡ ಗೊತ್ತಾಗಿದೆ. ಎಲ್ಲರೂ ಕೂಡ ದುಡ್ಡು ತಗೊಂಡು ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಬರ್ತಾರೆ. ಈ ಕಡೆ ನನ್ನ ತಮ್ಮ ಯಾವುದೇ ರೀತಿ ತಪ್ಪು ಮಾಡಿರುವುದಿಲ್ಲ, ಏನೋ ಬೈ ಚಾನ್ಸ್ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ ಬಿಟ್ಬಿಡಿ ಅಂತ ಹೇಳಿ ಚಂದನ ಹಾಗೆ ಮುತ್ತಣ್ಣ ಎಲ್ಲರೂ ಕೂಡ ಪೊಲೀಸ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದರೆ ಪೊಲೀಸ್ ಅವ್ರು ಮಾತ್ರ ಯಾವುದಕ್ಕೂ ಕೂಡ ಭಕ್ತಿಲ್ಲ ಚುಕ್ತಿಲ್ಲ. ಈ ಕಡೆ ಹರಿಯನ್ನ ಸೆಲ್ ಒಳಗಡೆ ಹಾಕಿ ಬಿಡ್ತಾರೆ. ಬಟ್ ಹೇಗೋ ಎಂತೂ ಕೊನೆಗೂ ಕೂಡ ಹರಿಯನ್ನ ಬಿಡಿಸ್ಕೊಂಡು ಬರಲಾಗುತ್ತೆ. ಈ ಕಡೆ ಹರಿ ಆ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಕುಡಿದು ಮನೆಗೆ ಬರ್ತಾರೆ. ಮನೆಗೆ ಬಂದಿದ್ದೆ ರೂಮಲ್ಲಿ ಮಲ್ಕೊಂಡಿರ್ತಕ್ಕಂಥ ಚಂದನ ಮಂಚದ ಮೇಲೆನೆ ಬಂದು ಹರಿ ಕೂಡ ಮಲ್ಕೊಂಡಿದ್ದ. ಇಲ್ಲಿ ಚಂದನ ರೊಚ್ಚಿಗೆದ್ದದ ಬಾಗಿಲು ತೆಗೆಯೋದಕ್ಕೆ ಅಂತ ಮುಂದಾಗ್ತಿದ್ದಾಗೆ ಹರಿ ಬಂದು ಬಾಗಿಲನ್ನ ಲಾಕ್ ಮಾಡ್ತಾರೆ. ಇದರಿಂದಾಗಿ ಇಲ್ಲಿ ಚಂದನ ಹರಿಯ ಮೇಲೆ ಸೆಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಕೆಂಡ ಕಾಡ್ತಿದ್ದಾರೆ. ದೊಡ್ಡ ಗಲಾಟೆನೇ ಆಗ್ತದೆ. ಇದರ ನಡುವೆ ಇಲ್ಲಿ ಹರಿ ಚಂದನ ಬಾಳಲ್ಲಿ ಆಟ ಆಡೇ ಬಿಡ್ತಾರೆ. ಚಂದನ ನಂಬಿಕೆಯನ್ನು ಹೊಡೆದು ಚೂರು ಮಾಡ್ತಾರೆ. ಚಂದನ ಮತ್ತು ಹರಿಯ ನಡುವೆ ಹೊಸದೊಂದು ಬಂದ ಶುರುವಾಗೇ ಬಿಡುತ್ತಾ, ಅಥವಾ ಇದೇ ಒಂದು ಕಾರಣದಿಂದ ಚಂದನ ಶ್ರೀಗಂಧದ ಗುಡಿ ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತಾ, ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.